ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ರೋಡ್ ರೇಜ್ ಪ್ರಕರಣಗಳು. ಟ್ರಾಫಿಕ್ ಜಾಮ್ನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರಾಫಿಕ್ ಜಾಮ್ನಲ್ಲಿ ಆಟೋ ಜೀಪ್ ನಡುವೆ ಬೈಕ್ ಅನ್ನು ನುಗ್ಗಿಸಿರ್ತಾನೆ. ಈ ವೇಳೆ ಬೈಕ್ ಆಟೋಗೆ ತಾಗುತ್ತಿದೆ ಅಂತ ಆಟೋ ಚಾಲಕ ಹೇಳಿರ್ತಾನೆ. ಇದರಿಂದ ಆಕ್ರೋಶಗೊಂಡ ಬೈಕ್ ಸವಾರನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಟ್ರಾಫಿಕ್ ಜಾಮ್ನಲ್ಲಿ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನ ಮಾಡಿದ ಆರೋಪ ಇದೆ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ನಡೆದಿರೋ ಘಟನೆ. ದಿನದಿಂದ ದಿನಕ್ಕೆ ಈ ರೀತಿಯ ಘಟನೆಗಳು ಮುಂದುವರಿತಾನೇ ಇದೆ. ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾನೆ ಇದೆ. ಇದಕ್ಕೆ ಕಾರಣ ಟ್ರಾಫಿಕ್ ಜಾಮ್ ಅಂತಾನೆ ಹೇಳ್ಬೋದು. ಇದರಿಂದ ಕೈಯಲ್ಲಿದ್ದಂತಹ ಕಬ್ಬಿಣದ ಬಳೆಯಿಂದ ಹಲ್ಲೆಗೆ ಯತ್ನಿಸಿರುವ ಆರೋಪ ಕೇಳಿ ಬರ್ತಾ ಇದೆ. ಯುಪಿ ಮೂಲದ ಯುವಕನಿಂದ ಹಲ್ಲೆ ನಡೆದಿದೆ ಎಂಬ ಆರೋಪ ಇದೆ. ಇನ್ನು 112ಕ್ಕೆ ಕರೆ ಮಾಡಿದ ಬಳಿಕ ಸ್ಥಳಕ್ಕೆ ಬಂದು ಪೊಲೀಸರೇ ಇವರ ಜಗಳವನ್ನು ಬಿಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ಬೈಕ್ ಆಟೋಗೆ ತಾಗ್ತಾ ಇದೆ ಅಂತ ಆಟೋ ಚಾಲಕ ಹೇಳಿದ್ದಕ್ಕೆ ಬೈಕ್ ಸವಾರ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ರೋಡ್ ರೇಜ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇವೆ ಬೆಂಗಳೂರಿನಲ್ಲಿ. ಇನ್ನೊಂದು ಗಾಡಿ ಆಪೋಸಿಟ್ ಗಾಡಿ ಬಂದಿತ್ತು. ಇವ್ನು ಏನು ಮಾಡಿದ್ದಾನೆ ಅಂದರೆ ಗಾಡಿಯಿಂದ ಓವರ್ಟೇಕ್ ಒಂದು ಗಾಡಿ ಬಂದ್ಬಿಟ್ಟು ಅಲ್ಲಿ ನಮ್ಮ ಗಾಡಿ ಬಂದು ಮುಂದೆ ಗಾಡಿ ಟಚ್ ಮಾಡಿದ್ದಾನೆ. ಟಚ್ ಮಾಡಿದಾಗ ನಾನು ಇವ್ನಿಗೆ ಹೇಳ್ತಾ ಇದ್ದೀನಿ, ಗಾಡಿ ಯಾಕೋ ಹಿಂಗೆ ಬರ್ತಾ ಇದೆಯಾ, ಟ್ರಾಫಿಕ್ ಜಾಮ್ ಆಗಿದೆ. ನನ್ನ ಸ್ನೇಹಿತರ ಬರೋಕ್ಕೆ ಹೇಳ್ತೀನಿ, ಖಂಡಿತ ಅವನ ಮೇಲೆ FIR ಅಂತ ಮಾಡೋದಂತ ಖಚಿತ. ಬೆಂಗಳೂರಿಗೆಲ್ಲೇ ಆಟೋ ಡ್ರೈವರ್ ಮೇಲೆ ಯಾವನಾರು ಕೈ ಮಾಡಿದ್ರೆ ಇನ್ನು ಲೈಫಲ್ಲಿ ಅವನು ಈಚೆಗೆ ಬರಬಾರ್ದು. ಆ ರೀತಿ ಮಾಡೇ ಮಾಡ್ತೀವಿ ಆಟೋ ಡ್ರೈವರು. ಅಲ್ಲ, ಈಗ ನೀವು ಅವ್ನಿಗೆ ಹೇಳಿದ್ರಿ ಟ್ರಾಫಿಕ್ ಇತ್ತು ಸೈಡ್ಗೆ ಹೋಗಿ ಅಂತ ಹೇಳಿ, ಅಷ್ಟಕ್ಕೆ ಅವನು ಆ ಥರ ಹೊಡೆದಿದ್ದಾನಲ್ವ, ಅದು ಕೈಯಲ್ಲಿದ್ದಂಥ ಕಡಗದಲ್ಲಿ ಕಬ್ಬಣ ಅದು ನೋಡಿದ್ರೆ ಒಂದು ದೊಡ್ಡ ಗಾತ್ರದಲ್ಲಿದೆ. ಆ ಕಬ್ಬಣನ ಯೂಸ್ ಮಾಡಿಕೊಂಡು ನನ್ನ ಕೈ ಗಾಡಿ ಇನ್ನು ತಳ್ಳಿಕ್ಕೆ ನನ್ನ ಮೇಲೆ ಏಕಾಏಕಿ ಕೈಲಿ ಒಂದು ಕಡಗ ಅಂತ ಕಬ್ಬಣದ ಹಾಕೊಂಡಿದ್ದಾನೆ. ಆ ಕಬ್ಬಣದ ಕಡಗದಲ್ಲಿ ನನಗೆ ಹಲ್ಲೆ ಮಾಡಿದ್ದಾನೆ. ನಾನು ಅವನು ಹಲ್ಲೆ ಮಾಡೋದು ನೋಡ್ಬಿಟ್ಟು ನಾನು ಅವನು ಹಿಂದಕ್ಕೆ ತಳ್ಕೊಂಡೆ ಒಂದು ಹೊರಟು ನಾನು ಕೈ ಮಾಡಲಿಲ್ಲ ಅವನಿಗೆ. ಅದನ್ನು ಹೊರತುಪಡಿಸಿ ಮಾಧ್ಯಮದವರು ಇಲ್ಲೇ ಇದ್ರು, ಹಿಂದೆ ನನ್ನ ಗಾಡಿ ಹಿಂದೆನೇ ಇದ್ರು ಅವರು. ಇದೆಲ್ಲ ಮಾಡಿದ್ರು ಸುಧಾ ನನ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ನನ್ನ ಕೈ ಫುಲ್ಲು ಊದ್ಕೊಂಡಿದೆ. ಏನಾಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಈಗ ಹಾಸ್ಪಿಟ್ಲ್ ಕರ್ಕೊಂಡು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗೋದು. ಈ ಕೈಲಿ ಬಳೆ ಬಿಚ್ಕೊಂಬಿಟ್ಟು ಹಿಂಗೆ ಹೊಡೆದಿದ್ದಾನೆ ಕೈಲಿ.